ಇನ್ನು ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನದ ಅವಶ್ಯಕತೆ ಏನಿತ್ತು ಅಂತ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಅವಶ್ಯಕತೆ ಏನಿತ್ತು ಅಂತ ಕೇಳಿದ್ದಾರೆ. ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆರ್ ಅಶೋಕ್ ಅವರೇ, ನಿಮ್ಮ ಮಗನ್ನ ಕಳುಹಿಸಿ ಪ್ರಚೋದನಕಾರಿ ಭಾಷಣಕ್ಕೆ ಯುವಕರು ಜೈಲು ಸೇರಿದ್ದಾರೆ. ಬೇಲ್ ತೆಗೆದುಕೊಳ್ಳಲು ಆಗದೆ ಜೈಲಿನಲ್ಲಿಯೇ ಒದ್ದಾಡ್ತಾ ಇದ್ದಾರೆ. ಬಿಜೆಪಿ ನಾಯಕರ ಮಕ್ಕಳು ಬೀದಿಯಲ್ಲಿ ಗಲಾಟೆ ಮಾಡ್ತಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಬಿಜೆಪಿ ನಾಯಕರ ಮಕ್ಕಳು US UK ಅಂತ ಹೋಗ್ತಾರೆ, ಇಲ್ಲಿ ಹೋರಾಟ ಮಾಡಲಿಕ್ಕೆ ಬಿಜೆಪಿ ನಾಯಕರ ಮಕ್ಕಳು ಬರ್ತಾರಾ ಅಂತ ಸದ್ಯಕ್ಕೆ ಪ್ರದೀಪ್ ಈಶ್ವರ್ ಅವರು ಗುಡುಗಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ದಾರೆ ನೋಡೋಣ. ನಾನು ಈಗ RSS ಪಥಚಲ ಬಗ್ಗೆ ಕೇಳ್ತಾ ಇದ್ದಾರೆ. ಅವಶ್ಯಕತೆ ಏನಿತ್ತು? ಯಾಕೆ ಚಿತ್ತಾಪುರಕ್ಕೆ ಹೋಗಿ ಇದು ಮಾಡಬೇಕಾಗಿತ್ತು? RSS ಅವ್ರಿಗೆ ಏನಾದ್ರು ನಾನು ಹೇಳೋದು, ಅಶೋಕಣ್ಣ ನಿಮ್ಮ ಮಗನ್ ನಿಲ್ಲಿಸಿ ಅಖಾಡಕ್ಕೆ. ನಾನು ಕರ್ನಾಟಕದ ಯುವ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ನೋಡ್ರಯ್ಯ, ಆ ಮಂಗಳೂರಲ್ಲಿ BJP ಅವರ ಟೆಂಪ್ಟ್ ಭಾಷಣಗಳಿಗೆ ಎಷ್ಟೋ ಜನ ಹುಡುಗರು ಲೈಫ್ ಹಾಳು ಮಾಡಿಕೊಂಡು ಜೈಲಲ್ಲಿ ಬೇಲ್ ಸಿಗದೆ, ಬೇಲ್ಗೆ ಶ್ಯೂರಿಟಿ ಕೊಡೋನ್ ಗತಿ ಇಲ್ಲದೆ ಸ್ಟ್ರಗಲ್ ಮಾಡ್ತಿದ್ದಾರೆ. ಇವ್ರ ಮಕ್ಕಳು ಯಾವನಾದ್ರೂ ಬಂದು ತ್ರಿಶೂಲ ಹಿಡಿತಾರಾ? ಈ BJP ಲೀಡರ್ ಮಕ್ಕಳು ಬಂದು ಯಾವನಾದ್ರೂ ಬೀದಿಗೆ ಬಂದು ಗಲಾಟೆ ಮಾಡ್ತಾನ? ಹಿಂದುತ್ವ ಅಂತ ಫೈಟ್ ಮಾಡ್ತಾನ? ಯಾವತ್ತಾದ್ರೂ ಸ್ಟ್ರೈಕ್ ಬಂದಿರೋದು ನೋಡಿದೀರಾ? ಇವ್ರ ಮಕ್ಕಳು ಸ್ಟ್ಯಾನ್ಫೋರ್ಡ್, ಆಕ್ಸ್ಫರ್ಡ್, US, UK, ಆಡಿ, ಬೆನ್ಸು, BMW. ನೀವು ಬಡವ್ರ ಮಕ್ಕಳು ಮಾತ್ರ ನಿಮ್ಮನ್ನು ಉದ್ವೇಗಕಾರಿ ಭಾಷಣ ಮಾಡ್ತಾರೆ. ನೀನ್ ಯಾವತ್ತಾದ್ರೂ ಜೈಲಲ್ಲಿ ಇದ್ದಾಗ, ಕರ್ನಾಟಕದ ಯಂಗ್ಸ್ಟರ್ಸ್ ಹೇಳ್ತೀನಿ, ನೀನ್ ಜೈಲಲ್ಲಿ ಇದ್ದಾಗ ನಿನಗೆ ಬೇಲ್ ಕೊಡಕ್ಕೆ ನಿಮ್ಮ ಅಪ್ಪ ಅಮ್ಮ, ನಿನ್ನ ಅಣ್ಣ ತಮ್ಮ, ನಿನ್ನ ಹೆಂಡತಿ ಬಂದಿರ್ತಾರೆ. ಯಾವನಾದ್ರೂ BJP ಲೀಡರ್ ಬೆಂಗಳೂರಿಂದ ಬರ್ತಾನ? ಹೋಗ್ಲಿ, ನಿನ್ ಶ್ಯೂರಿಟಿ ಕೊಟ್ಟಿರ್ತಾನ? ಯಾವನಾದ್ರೂ ಬೇಲ್ ಅಪ್ಲಿಕೇಶನ್ ಸಪೋರ್ಟ್ ಮಾಡಿರ್ತಾನ? ಹೋಗ್ಲಿ, ನೀನ್ ಬೆಂಗಳೂರಿಗೆ ಬಂದ್ರೆ ಅವ್ರ ಮನೆ ಹತ್ರ ಬಂದ್ರೆ, ಅಪ್ಪ ಪಾಪ ನೀನ್ ಹಿಂದುತ್ವದ ಗಲಾಟೆಯಲ್ಲಿ ಅರೆಸ್ಟ್ ಆಗಿದೆ, ಬಾರಾಜ ಟಿಫನ್ ತಿನ್ನು ಅಂತಾನ? BJP ಲೀಡರ್ಗಳು ಕಳ್ಳರು, ಎಲ್ಲ ಡೋಂಗಿ ಹಿಂದುತ್ವವಾದ ಅವ್ರದ್ದು. ಅವ್ರಿಗೆ ಶ್ರೀರಾಮಚಂದ್ರ ನಾಲ್ಗೆ ಅಲ್ಲ ಅಷ್ಟೇ ಇರೋದು, ನಮ್ಗೆ ಎದೆಯಲ್ಲಿದ್ದಾನೆ ಶ್ರೀರಾಮಚಂದ್ರ. ಈ ಎದೆಯಲ್ಲಿ ಶ್ರೀರಾಮನು ಇದ್ದಾನೆ, ಸಿದ್ದರಾಮನು ಇದ್ದಾನೆ, DK ಶಿವಕುಮಾರರು ಇದ್ದಾರೆ.